ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಸಪ್ಲಿಮೆಂಟರಿ ಎಕ್ಸಾಮ್ನಲ್ಲಿ ಯಾರು ಫೇಲ್ ಆಗಿದ್ರಿ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಸಪ್ಲಿಮೆಂಟರಿ ಎಕ್ಸಾಮ್ ಎರಡನೇದು ನಡೆಸೋದಕ್ಕೆ ಈಗ ಆಲ್ರೆಡಿ ಶಿಕ್ಷಣ ಇಲಾಖೆ ಕ್ರಮವನ್ನು ಕೈಗೊಂಡಿದೆ. ಅದರ ಟೈಮ್ ಟೇಬಲ್ ಕೂಡ ಬಂದಿದೆ. ಯಾರ್ಯಾರು ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ವೋ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಯಾವಾಗ ಏನು ಎತ್ತ ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ತಪ್ಪದೇ ವೆಯ್ಟ್ ಮಾಡ್ತಾ ಇರಿ. ಈಗ ಸೆಕೆಂಡ್ PUC ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ 2 ಆಗಸ್ಟ್ 2023 ಇದರ ಒಂದು ಟೈಮ್ ಟೇಬಲ್ನ ನೋಡ್ತಾ ಹೋಗೋಣ. ನೀವೀಗ ನೋಡ್ತಾ ಇರ್ಬೋದು ವಿದ್ಯಾರ್ಥಿ ಮಿತ್ರರೇ, 21ನೇ ತಾರೀಕು 8ನೇ ತಿಂಗಳು 2023ರಿಂದ ಅಂದರೆ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಿಂದ ನಿಮಗೆ ಪರೀಕ್ಷೆ ಪ್ರಾರಂಭ ಆಗುತ್ತೆ. ಸಪ್ಲಿಮೆಂಟರಿ 2ನೇ ಸಪ್ಲಿಮೆಂಟರಿ. ಅದರಲ್ಲಿ ಸಬ್ಜೆಕ್ಟ್ ನೋಡೋದಾದರೆ ಮೊದಲನೇದಾಗಿ ನಿಮಗೆ ಕನ್ನಡ ಇರುತ್ತೆ, ಜೊತೆಗೆ ಅರೇಬಿಕ್ ಏನಾದರೂ ಇತ್ತು ಅಂತ ನೀವು ಬರೀಬೋದು. ಅದೇ ರೀತಿಯಾಗಿ 22ನೇ ತಾರೀಕು ಆಪ್ಷನಲ್ ಕನ್ನಡ ಇರುತ್ತೆ, ಸೈನ್ಸ್ ಅವ್ರಿಗೆ ಕೆಮಿಸ್ಟ್ರಿ ಇರುತ್ತೆ, ಜೊತೆಗೆ ಕಾಮರ್ಸ್ ಅವ್ರಿಗೆ ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ಇನ್ನು 23ನೇ ತಾರೀಕು 8 2023 ಸೋಷಿಯಾಲಜಿ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಜೊತೆಗೆ ನಿಮಗೆ ಈ ಒಂದು ಸೆಷನ್ ಯಾವಾಗಿರುತ್ತೆ ಅನ್ನೋದನ್ನು ನೋಡೋದಾದರೆ ಮಾರ್ನಿಂಗ್ ಸೆಷನ್ ಕೂಡ ಇರುತ್ತೆ, ಆಫ್ಟರ್ನೂನ್ ಸೆಷನ್ ಕೂಡ ಇರುತ್ತೆ. ಸೊ ಈಗ ನಾನು ಏನು ಹೇಳಿದೆ ಅದಷ್ಟನ್ನು ಕೂಡ ಆಫ್ಟರ್ನೂನ್ ಸೆಷನಲ್ಲಿ ಇರುವಂಥದ್ದು. ಇನ್ನು 24ನೇ ತಾರೀಕು ಲಾಜಿಕ್, ಹಿಂದೂಸ್ತಾನಿ ಮ್ಯೂಸಿಕ್, ಬಿಸ್ನೆಸ್ ಸ್ಟಡೀಸ್ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ 25ನೇ ತಾರೀಕು 8 2023 ಹಿಸ್ಟ್ರಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಮಧ್ಯಾಹ್ನದ ಸಮಯದಲ್ಲಿ ನೀವು ಬರೀಬೇಕಾಗತ್ತೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2023 ಸಾಟರ್ಡೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ರೀಟೈಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇರುವಂಥದ್ದು. ಜೊತೆಗೆ ಮಧ್ಯಾಹ್ನದ ಸೆಷನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ. ಇನ್ನು 27ನೇ ತಾರೀಕು 8ನೇ ತಿಂಗಳು ಸಂಡೇ ಇರೋದ್ರಿಂದ ಆ ದಿನ ನಿಮಗೆ ಹಾಲಿಡೇ ಇರುತ್ತೆ ಮಕ್ಕಳೇ. ಇನ್ನು 28ನೇ ತಾರೀಕು 8ನೇ ತಿಂಗಳು 2023 ಮಂಡೇ ಜಿಯೋಗ್ರಫಿ, ಸೈಕಾಲಜಿ ಜೊತೆಗೆ ಫಿಸಿಕ್ಸ್ ಇರುತ್ತೆ, ನೋಡ್ಕೊಳ್ಳಿ. ಇನ್ನು 29ನೇ ತಾರೀಕು 8ನೇ ತಿಂಗಳು 2023 ಟ್ಯೂಸ್ಡೇ ಅಕೌಂಟೆನ್ಸಿ, ಜಿಯಾಲಜಿ ಜೊತೆಗೆ ಎಜುಕೇಷನ್, ನಂತರ ಹೋಮ್ ಸೈನ್ಸ್ ಇರುತ್ತೆ. ಓಕೆ, 29ನೇ ತಾರೀಕು ಮಧ್ಯಾಹ್ನದ ಸೆಷನಲ್ಲಿ. ಇನ್ನು ಅದೇ ರೀತಿಯಾಗಿ 30ನೇ ತಾರೀಕು 8ನೇ ತಿಂಗಳು 2023 ವೆಡ್ನೆಸ್ಡೇ ನಿಮಗೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಮಧ್ಯಾಹ್ನದ ಸೆಷನಲ್ಲಿ. ಮ್ಯಾಥ್ಸ್, ಸೈನ್ಸ್ ಆಗಿದ್ದರೆ ಮ್ಯಾಥ್ಸ್ ಇರುತ್ತೆ. ಹಿಂದಿ ಫೇಲ್ ಆಗಿದ್ದರೆ ನಿಮಗೆ 31ನೇ ತಾರೀಕು ಇರುತ್ತೆ ಹಿಂದಿ. 31/8/2023ರಲ್ಲಿ ಹಿಂದಿ ಇರುವಂಥದ್ದು. ಜೊತೆಗೆ 1ನೇ ತಾರೀಕು 9ನೇ ತಿಂಗಳು 2023 ಫ್ರೈಡೇ ಎಕನಾಮಿಕ್ಸು ಜೊತೆಗೆ ಬಯಾಲಜಿ ಇರುತ್ತೆ. ನಂತರ ಕೊನೆಯ ಒಂದು ಪರೀಕ್ಷೆ ಯಾವಾಗ ಅಂದರೆ 2ನೇ ತಾರೀಕು 9ನೇ ತಿಂಗಳು 2023 ಯಾವ ಸಬ್ಜೆಕ್ಟ್ ಇರುತ್ತೆ? ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಾಂಸ್ಕ್ರಿತ್ ಮತ್ತು ಫ್ರೆಂಚ್ ಇರುತ್ತೆ. ಓಕೆ, 2ನೇ ತಾರೀಕು ಲಾಸ್ಟ್ ಆಗುತ್ತೆ. ಸೊ ನಿಜವಾಗ್ಲೂ ಕೂಡ ಇದು ಶುಭ ಸುದ್ದಿ, ಖುಷಿ ಅಂತಲೇ ಹೇಳ್ಬೋದು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ. ಯಾರ್ಯಾರು ಇನ್ನೂ ಕೂಡ ಸೆಕೆಂಡ್ PUC ಸಪ್ಲಿಮೆಂಟ್ರಿ ಎಕ್ಸಾಮ್ನಲ್ಲಿ ಮೊದಲ ಸಪ್ಲಿಮೆಂಟ್ರಿನಲ್ಲಿ ಫೇಲ್ ಆಗಿದ್ದರೆ ನಿಮಗೆ 2ನೇ ಸಪ್ಲಿಮೆಂಟ್ರಿಯನ್ನು ಕೊಡ್ತಾ ಇದ್ದಾರೆ ಆಗಸ್ಟ್ 21ನೇ ತಾರೀಕಿಂದ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮಗೇನಾದರೂ ಕೂಡ ಪಾಸಿಂಗ್ ಪ್ಯಾಕೇಜ್ ಸಬ್ಜೆಕ್ಟ್ಸ್ ಯಾವುದು ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಕ್ವಶನ್ಸ್ ಜೊತೆಗೆ ಆನ್ಸರ್ಸ್ನ ಕೊಡ್ತಾ ಹೋಗ್ತಾ ಇರ್ತೀವಿ, ಅದಷ್ಟನ್ನು ನೋಡ್ಕೊಳ್ಳಿ, ಖಂಡಿತ ನೀವು ಪಾಸ್ ಆಗಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ. ನಮಸ್ಕಾರ.